ಸ್ಟ್ರೇಟ್ ಲೈನಾಗ ಮೂವ್ ಆಗ್ತಾವ ಅಂತ ಹೇಳ್ಬೋದು. ಯಾಪ ಅಂದ್ರೆ ಏನು, ದ ಫೋರ್ಸ್ at the center or toward the center is called as what, centripetal force ಅಂತ ಕರಿತೀವಿ. ಈ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂದ್ರೆ ಏನಪ್ಪ ಅಂದ್ರೆ ದ ಫೋರ್ಸ್ ವಿಚ್ ಆಕ್ಟಿಂಗ್ ಔಟ್ಸೈಡ್ ಆಫ್ ದ ಸೆಂಟರ್, ಅಂದ್ರೆ ಔಟ್ಸೈಡ್ ಆಫ್ ದ ಬಾಡಿ, ಅಂದ್ರೆ ಈ ಸರ್ಕಲ್ನಾಗ ಏನು ತಿರುಗ್ಲತ್ತಲ್ಲ, ಈ ಔಟ್ಸೈಡ್ ಒಳಗೆ ಏನು ಫೋರ್ಸ್ ಆಕ್ಟ್ ಆಗ್ಲಿತ್ತ ಅಂದ್ರೆ ಈ ಸರ್ಕಲ್ನಾಗ ಏನು ಆಬ್ಜೆಕ್ಟ್ ತಿರುಗ್ಲತ್ತಲ್ಲ, ಈ ತಿರುಗದ ಔಟ್ಸೈಡ್ ಒಳಗೆ ಏನು ಫೋರ್ಸ್, ಯಾವ ಫೋರ್ಸ್ ಅದ ಅದು ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಹೇಳ್ಬೋದು. ಅಂದ್ರೆ ಸೆಂಟರ್ ಆಗಿರೋದಂಥದ್ದು ಫೋರ್ಸ ಸೆಂಟ್ರಿಪಿಟಲ್ ಫೋರ್ಸ. ಸರ್ಕಲ್ ಒಳಗೆ ಔಟ್ಸೈಡ್ ಆಫ್ ದ ಸೆಂಟರ್ ಇತ್ತಪ್ಪ ಅಂದ್ರೆ ಆ ಫೋರ್ಸ್ ಏನು ಕರಿತೀವಿ ಅಲ್ಲಿ ಸೆಂಟ್ರಿಫ್ಯೂಗಲ್ ಫೋರ್ಸ್. ಅಂದ್ರೆ ಈ ಸರ್ಕಲ್ ಹಿಂಗೆ ರೊಟೇಷನ್ ಆಗ್ಲತ್ತ ಕರೆಕ್ಟಾ, ಈ ರೊಟೇಷನ್ ಆಗೋದಪ್ಪ ಅಂದ್ರೆ ಸರ್ಕಲ್ ಹೊರಗಡೆ ಏನಾಗತ್ತ ಅದು ಫೋರ್ಸ್ ಯಾವುದು ಸೆಂಟ್ರಿಫ್ಯೂಗಲ್ ಫೋರ್ಸ್. ಅಟ್ ದ ಸೆಂಟರ್ ಅಂದ್ರೆ ಇಲ್ಲಿ ಥಂಬ್ ಒಳಗೆ ಇದ್ದಿದ್ದು ಏನಾಗುತ್ತೆ ಆ ಫೋರ್ಸ್ ಯಾವುದು ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಹೇಳ್ತೇವೆ. ಅವಾಗ ಸೆಂಟ್ರಿಪಿಟಲ್ ಫೋರ್ಸ್ 0 ಆಯಿತು, ಆಬ್ಜೆಕ್ಟ್ ಏನಾಗ್ತದಪ್ಪ ಅಂತಂದ್ರೆ ಸ್ಟ್ರೇಟ್ ಲೈನ್ನಾಗ ಮೂವ್ ಆಗ್ತದೆ ಅಂತ ಹೇಳ್ಬೋದು. ಸಿಂಪಲ್ ಎದ್ದಪ್ಪ ಅಂದ್ರೆ